ನಿಮಗೆ ಮಕ್ಕಳಿದ್ದಾರಾ? ಅವರ ಸ್ಕೂಲ್ನಲ್ಲಿ ಅವರ ಮೇಲೆ ಹೇಗೆ ಶೋಷಣೆ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿದೆಯಾ? ಅವರ ಟೀಚರ್ಸ್ ಅನ್ನ ನೀವು ನೋಡಿದ್ದೀರಾ? ಅವರ ಪಠ್ಯಕ್ರಮ ಏನಿದೆ ಅಂತ ಅಧ್ಯಯನ ಮಾಡಿದ್ದೀರಾ? ಅವರ ಮನಸ್ಸಿನೊಳಗೆ ಏನೆಲ್ಲ ಪ್ರವೇಶ ಆಗ್ತಾ ಇದೆ ಅಂತ ನೋಡಿದ್ದೀರಾ? ಮನಸ್ಸಿಗೆ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ, ಯೂನಿವರ್ಸಿಟಿನಲ್ಲಿ, ಮನೆಗಳಲ್ಲಿ, ಟೆಂಪಲ್ನಲ್ಲಿ, ಮಸೀದಿಯಲ್ಲಿ, ಚರ್ಚ್ನಲ್ಲಿ, ಸಂಸ್ಥೆಗಳಲ್ಲಿ, ವರ್ಕ್ ಪ್ಲೇಸ್ನಲ್ಲಿ ಶೋಷಣೆ ಆದಾಗ ನಾವು ಕಣ್ಣು ಮಿಟುಕಿಸಿ ನೋಡೋದು ಇಲ್ಲ. ವರ್ಕ್ ಪ್ಲೇಸಸ್ನಲ್ಲಿ, ನಮ್ಮ ಮನೆಗಳಲ್ಲಿ ಪ್ರತಿದಿನ ನಡೆಯುವ ಶೋಷಣೆ ಇದೆಯಲ್ಲ, ಅದು ಇನ್ನೂ ಹೆಚ್ಚು ವ್ಯಾಪಕ, ಕೆಟ್ಟದ್ದು ಮತ್ತು ವಿಷಕಾರಿ ಆಗಿದೆ. ಈ ರೀತಿಯ ಶೋಷಣೆನೇ ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯ ತಲಪಾಯ ಆಗಿದೆ. ಆದರೆ ನಾವು ಆ ಶೋಷಣೆಯನ್ನ ಶೋಷಣೆ ಅಂತಾನೂ ಕರೆಯೋದಿಲ್ಲ. ಮತ್ತೆ ನಿಮಗೆ ಆ ಮನಸ್ಸಿನ ಬಗ್ಗೆ ಯಾವ ಕಾಳಜಿನೂ ಇಲ್ಲ. ನನ್ನನ್ನ ಕ್ಷಮಿಸಿ ಈ ರೀತಿಯ ಮಾತು ಬಳಸಿದ್ದಕ್ಕಾಗಿ. ಆದರೆ ಮೈಂಡ್ಗೆ ಪ್ರೀತಿಸುವವನ ಅಗತ್ಯವಿದೆ.